ಹಾಯ್ ಫ್ರೆಂಡ್ಸ್, ಮೋಟ್ರಿಸಮ್ ಕಡೆಯಿಂದ ಇದು ಯಾರಿಗಂದ್ರೆ ವಿಡಿಯೋ ಬಂದ್ಬಿಟ್ಟು ಟೂ ವೀಲರ್, ಫೋರ್ ವೀಲರ್, ಯಾವ್ದೇ ಗಾಡಿ ಇರಲಿ, ಯಾವ್ದೇ ಸೆಗ್ಮೆಂಟ್ ಇರಲಿ, ಅವ್ರಿಗೆ ಏನಂದ್ರೆ ಗಾಡಿ ಏನಾದ್ರು ಬ್ಯಾಟ್ರಿ ಏನಾದ್ರು ಇಶ್ಯೂ ಆಯ್ತು, ಸೆಲ್ಫ್ ಇಲ್ಲ ಅಂದ್ರೆ ನೀವು ಬಂದ್ಬಿಟ್ಟು ಬ್ಯಾಟ್ರಿ ಚೇಂಜ್ ಮಾಡ್ತೀರಾ. ಸೊ ಆ ಬ್ಯಾಟ್ರಿ ಚೇಂಜ್ ಮಾಡಾಗಲ್ಲ, ಫಸ್ಟ್ ಬಂದ್ಬಿಟ್ಟು ಈ ತರ ಒಂದು ವಾರಂಟಿ ಕಾರ್ಡ್ ಕೊಡ್ತಾರೆ. ನೋಡ್ಬೋದು, ಈ ವಾರಂಟಿ ಕಾರ್ಡ್ ಬಂದ್ಬಿಟ್ಟು, ಈ ವಾರಂಟಿ ಕಾರ್ಡ್ ಅಲ್ಲಿ ಬಂದ್ಬಿಟ್ಟು ನೀವು ಯಾವಾಗ ಡ್ಯಾಮೇಜ್ ಆಗುತ್ತೋ ಅವಾಗೆಲ್ಲ ನೀವು ವಾರಂಟಿ ಪೀರಿಯಡ್ ಅಲ್ಲಿ ಇದ್ರೆ ಇದ್ರಲ್ಲಿ ರಿಜಿಸ್ಟರ್ ಆಗುತ್ತೆ. ಟೈಮಿಂಗ್ ಬಂದು ಇದು ಏನೇನು ಗಾಡಿ ನಂಬರು ಅದೆಲ್ಲ ಬಂದ್ಬಿಟ್ಟು ಡೀಟೇಲ್ಸ್ ಬಂದ್ಬಿಟ್ಟು ಈ ವಾರಂಟಿ ಕಾರ್ಡ್ ಅಲ್ಲಿ ಇರುತ್ತೆ. ಸೊ ಈ ವಾರಂಟಿ ಕಾರ್ಡ್ ಇಲ್ಲ ಅಂದ್ರೆ ಬಂದ್ಬಿಟ್ಟು ಫಸ್ಟ್ ಎಲ್ಲ ಬಂದ್ಬಿಟ್ಟು ನೀವು ವಾರಂಟಿ ಕ್ಲೈಮ್ ಮಾಡಕ್ ಆಗಲ್ಲ. ಏನಾದ್ರೂ ಯಾವ್ದಾದ್ರು ನೀವು ಸರ್ವಿಸ್ ಸೆಂಟರ್ ಏನಾದ್ರು ಬ್ಯಾಟ್ರಿ ಸರ್ವಿಸ್ ಸೆಂಟರ್ ಎತ್ಕೊಂಡೋದ್ರೆ ನೀವು ವಾರಂಟಿ ಕಾರ್ಡ್ ಎತ್ಕೊಂಬನಿ, ಇಲ್ಲಾಂದ್ರೆ ವಾರಂಟಿ ಕ್ಲೈಮ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಇವಾಗ ಏನ್ ಮಾಡೋರಂದ್ರೆ ಆಂಬ್ರಾನ್ ಕಡೆ ಆಮೇಲೆ ಸುಮಾರು ಬ್ಯಾಟ್ರಿ ಬಂದೈತೆ. ಇವಾಗ ಏನ್ ಮಾಡೋರಂದ್ರೆ ಬ್ಯಾಟ್ರಿಯಲ್ಲಿ ಬಂದ್ಬಿಟ್ಟು ಬಾಕ್ಸ್ ಇಸ್ಕೊಲಾಗ್ಲೇ ನಿಮ್ಗೆ ಈ ತರ ಒಂದು ಸ್ಟಿಕ್ಕರ್ ಕೊಟ್ಟವ್ರೆ. ನೋಡ್ಬೋದು ಈ ಸ್ಟಿಕ್ಕರ್ನ. ಈ ಸ್ಟಿಕ್ಕರ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ನೀವು ಆನ್ಲೈನ್ ರಿಜಿಸ್ಟರ್ ಮಾಡ್ಕೊಬೇಕು. ಸೊ ಆನ್ಲೈನ್ ರಿಜಿಸ್ಟರ್ ಹೆಂಗ್ ಮಾಡೋದಂದ್ರೆ ಈ ತರ ಈ ಕಾರ್ಡ್ ಅಲ್ಲಿ ಬಂದ್ಬಿಟ್ಟು ಈ ಸ್ಟಿಕ್ಕರ್ ಅಲ್ಲಿ ನೀವು ಮೊಬೈಲ್ ಇಂದ ಹೋಗಿ ಈ ತರ ಗೂಗಲ್ ಲೆನ್ಸ್ ಇರುತ್ತೆ, ಗೂಗಲ್ ಓಪನ್ ಮಾಡಿದ್ರೆ ಈ ಕಾರ್ನರ್ ಒಂದು ಕ್ಯಾಮ್ರಾ ಸಿಂಬಲ್ ಐತಲ್ಲ, ಈ ಕ್ಯಾಮ್ರಾ ಸಿಂಬಲ್ ಇಂದ ಇದ್ರಲ್ಲಿ ಸ್ಕ್ಯಾನ್ ಮಾಡಿದ್ರೇನೆ ಗೊತ್ತಾಗುತ್ತೆ ನಿಮ್ಗೆ. ಈ ತರ ಒಂದು ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಇಂದ ಬಂದ್ಬಿಟ್ಟು ನಿಮ್ಗೆ ಪ್ಲೇಸ್ಟೋರ್ ಇಂದ ಒಂದು ಆಪ್ ಡೌನ್ಲೋಡ್ ಆಗುತ್ತೆ. ಸೊ ಆಪ್ ಡೌನ್ಲೋಡ್ ಆಗಿದ ತಕ್ಷಣ ಕಸ್ಟಮರ್ ಅಂತ ಹಾಕ್ಬಿಟ್ಟು ನಿಮ್ ಮೊಬೈಲ್ ನಂಬರ್ ಹಾಕಿ ನೀವು ಲಾಗಿನ್ ಮಾಡಿದ್ರೆ ಲಾಗಿನ್ ಆಗುತ್ತೆ. ಲಾಗಿನ್ ಆಗಿದ ತಕ್ಷಣ ಈ ತರ ಇರುತ್ತೆ. ಲಾಗಿನ್ ಆಗಿದ ತಕ್ಷಣ ರಿಜಿಸ್ಟರ್ ಯುವರ್ ನ್ಯೂ ಆಮರಾನ್ ಪ್ರಾಡಕ್ಟ್ ಅಂತ ಐತೆ ನೋಡಿ. ಸೊ ರಿಜಿಸ್ಟರ್ ಯುವರ್ ನ್ಯೂ ಆಮ್ರಾನ್ ಪ್ರಾಡಕ್ಟ್ ಅಂತ ಹೋಗಿ ಟಚ್ ಮಾಡಿದ್ರೆ ಈ ತರ ಬ್ಯಾಟ್ರಿ ಬರುತ್ತೆ. ಮನೆಯಲ್ಲಿ ಯು ಪಿ ಎಸ್ ಏನಾದ್ರು ಹಾಕಿದ್ರೆ ಹೋಮ್ ಯು ಪಿ ಎಸ್ ಅಂತ ಮಾಡ್ಕೊಂಡು ಸೀರಿಯಲ್ ನಂಬರು, ಕಸ್ಟಮರ್ ನೇಮು ಅದೆಲ್ಲ ಹಾಕೊಬಹುದು. ಇಲ್ಲ ಅಂದ್ರೆ ಬ್ಯಾಟ್ರಿಯಿಂದ ಟೂ ವೀಲರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ತರ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಕ್ಕೆ ಈ ತರ ಆಪ್ಷನ್ ಸಿಗುತ್ತೆ. ಸೀರಿಯಲ್ ನಂಬರ್ ಹೆಂಗ್ ಮಾಡ್ಬೋದು ಅಂದ್ರೆ ನೀವು ಇಲ್ಲಿ ಕಾರ್ನರ್ ಅಲ್ಲೇ ಈಸಿಯಾಗಿ ಕೊಟ್ಟವ್ರು ನೋಡಿ. ಈ ತರ ಸೀರಿಯಲ್ ನಂಬರ್ ಅದ್ರಲ್ಲಿ ಹೋಗಿ ಟಚ್ ಮಾಡಿದ್ರೇನೆ ಸಾಕು, ಈ ತರ ಸೀರಿಯಲ್ ನಂಬರ್ ಬಂದ್ಬಿಟ್ಟು ನಿಮ್ಗೆ ಅದೇ ಕ್ಯಾಪ್ಚರ್ ಆಗ್ಬಿಡುತ್ತೆ. ಈ ತರ ಹೋಗಿ ಕ್ಯಾಪ್ಚರ್ ಆಗುತ್ತೆ. ಸೊ ಕ್ಯಾಪ್ಚರ್ ಆಗಿದ ತಕ್ಷಣ ಆ ಬ್ಯಾಟ್ರಿ ಯಾವಾಗ ಇಸ್ಕೊಂಡಿದ್ದೀರಾ, ಯಾವಾಗ ಡೇಟ್ ಪರ್ಚೇಸ್ ಆಗಿದೆ ಎಲ್ಲ ಅದಲ್ಲೇ ಬಂದ್ಬಿಡುತ್ತೆ. ನಿಮ್ ಗಾಡಿ ವೆಹಿಕಲ್ ನಂಬರ್, ಈ ವೆಹಿಕಲ್ ನಂಬರ್ ಹಾಕಿದ ತಕ್ಷಣ ಇವಾಗ ಗಾಡಿ ವೆಹಿಕಲ್ ನಂಬರ್ ಹಾಕ್ತೀವಿ ನೋಡಿ. ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ಗಾಡಿ ನಂಬರು, ಆಮೇಲೆ ಈ ಕಸ್ಟಮರ್ ನೇಮ್, ಕಸ್ಟಮರ್ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಸೆಲ್ಲರ್ ಕೋಡ್ ಅಂದ್ರೆ ಅದನ್ನು ಇದೆಲ್ಲ ಇರುತ್ತೆ. ಈ ತರ ಬಂದ್ಬಿಟ್ಟು ಸ್ಕ್ಯಾನ್ ಆಗಿದ ತಕ್ಷಣ ಅದಲ್ಲಿ ಹೋಗ್ಬಿಡುತ್ತೆ. ಆ ಸೆಲ್ಲರ್ ಕೋಡ್ ಆಗಿಲ್ಲ ಅಂದ್ರೇನು ಪರವಾಗಿಲ್ಲ, ಕಸ್ಟಮರ್ ನಂಬರ್ ಹಾಕೊಂಡು ನಿಮ್ದು ಯಾವ ಗಾಡಿ ಅಂತ ಸೆಲೆಕ್ಟ್ ಮಾಡಿ. ಗಾಡಿ ಏನಾದ್ರು ಇದಲ್ಲಿ ಸಿಕ್ಕಿಲ್ಲ ಅಂದ್ರೆ ಅದನ್ನು ಪರವಾಗಿಲ್ಲ, ಸೆಲೆಕ್ಟ್ ಮಾಡೋದೇ ಬೇಡ. ಇದೆಲ್ಲ ಒಂದು ಆಪ್ಷನ್ ಬಂದ್ಬಿಟ್ಟು ಕ್ವಶನ್ ತರ ಒಂದು ಕೇಳೋರೆ, ಕ್ವಿಸ್ ತರ ಒಂದು ಕೇಳೋರೆ. ಸೊ ಇದರಲ್ಲಿ ಕ್ವಿಸ್ ಹಾಕಿದ ತಕ್ಷಣ 4+2 6, ಆಮೇಲೆ ಇದ್ರಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೈ ಬಂದ್ಬಿಟ್ಟು ಚಿಕ್ಕ ಬಾಕ್ಸ್ ಅಲ್ಲಿ ಇದು ಮಾಡಿದ್ರೆ ನಿಮ್ಗೆ ರಿಜಿಸ್ಟರ್ ಅಂತ ತೋರಿಸುತ್ತೆ. ರಿಜಿಸ್ಟರ್ ಹೆಂಗಾಗುತ್ತೆ ಅಂದ್ರೆ ನಿಮ್ಗೆ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಅವ್ರಿಗೊಂದು OTP ಹೋಗುತ್ತೆ. ಆ OTP ಹಾಕಿದ ತಕ್ಷಣ ಅವ್ರಿಗೆ ಬಂದ್ಬಿಟ್ಟು ಡೈರೆಕ್ಟ್ ಬಂದ್ಬಿಟ್ಟು ಯುವರ್ ಇದು ಕಾರ್ಡ್ ಬಂದ್ಬಿಟ್ಟು ರಿಜಿಸ್ಟರ್ ಆಗಿದೆ ಅಂತ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಇಟ್ಕೊಂಡ್ರೇನೆ ಸಾಕು. ನೀವು ಯಾವ್ದಾದ್ರು ಬ್ಯಾಟ್ರಿ ಏನಾದ್ರು ರಿಪೇರ್ ಆಯ್ತು, ಇಲ್ಲ ಏನಾದ್ರು ವಾರಂಟಿ ಪೀರಿಯಡ್ ಅಲ್ಲಿ ಇದು ಬ್ಯಾಟ್ರಿ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ವಾರಂಟಿ ಕ್ಲೈಮ್ ಮಾಡಾಗ ನೀವು ಸರ್ವಿಸ್ ಸೆಂಟರ್ ಬ್ಯಾಟ್ರಿ ವಾರಂಟಿ ಸರ್ವಿಸ್ ಸೆಂಟರ್ಗೆ ಎತ್ಕೊಂಡು ಹೋಗಿದ ತಕ್ಷಣ ನಿಮ್ದು ಗಾಡಿ ನಂಬರ್ ಹಾಕಿದ ತಕ್ಷಣ ಫುಲ್ ಡೀಟೇಲ್ಸ್ ಬಂದ್ಬಿಡುತ್ತೆ. ಸೊ ಹಂಗೆ ಬಂದ್ಬಿಟ್ಟು ಇದನ್ನ ಬಂದ್ಬಿಟ್ಟು ವಾರಂಟಿ ಕ್ಲೈಮ್ ಮಾಡ್ಬೋದು. ಸೊ ಇದೇ ತರ ಬಂದ್ಬಿಟ್ಟು ಯೂಸ್ಫುಲ್ ಟಿಪ್ಸ್ ಗಾಡಿ ಬಗ್ಗೆ ಎಲ್ಲ ತಿಳ್ಕೊಳಕ್ಕೆ ಮೋಟಿಸಮ್ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು, ಬೈ.